ನಮಸ್ಕಾರ ಸ್ನೇಹಿತರೆ. ಕಟ್ಟ ಕಡೆಯ ದಾಳ ಅನ್ನುವಂತೆ ಮಮತಾ ಬ್ಯಾನರ್ಜಿ ಈ ಬಾರಿ ನನಗೆ ಮರುಭೂಮಿನಲ್ಲಿ ಓಎಸ್ಎಸ್ ಸಿಕ್ಕರೂ ಸಿಗಬಹುದು ಅಂತ ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ದಾರೆ ಮತ್ತೆ. ಆದ್ರೆ ರಿಸಲ್ಟ್ ಮತ್ತೆ ಮಹಾ ಸೋಲಾಗಿದೆ. ಒಟ್ಟು 7 ಲಕ್ಷ ಹೊಸ ಮತದಾರರು ಸೇರ್ಪಡೆಯಾಗಿರುವುದು ಪಶ್ಚಿಮ ಬಂಗಾಳದಲ್ಲಿ. ಇದರಲ್ಲಿ ಆಲ್ಮೋಸ್ಟ್ ಆಲ್ 90 to 95% ಬಿಜೆಪಿಗೆ ವೋಟ್ ಹಾಕೋರೇ ಆಗಿದ್ದಾರೆ. ಮೊದಲ ಹಂತದಲ್ಲಿ ನಾಳೆ 152 ಕ್ಷೇತ್ರಗಳಿಗೆ ಮತದಾನ ನಡೆಯುತ್ತೆ. ಈ ಎಲ್ಲ 152 ಕ್ಷೇತ್ರಗಳಲ್ಲೂ ಈಗ ಸಮೀಕರಣ ಸಂಪೂರ್ಣ ಉಲ್ಟಾಗೋಗಿದೆ. ಸೌತ್ ಇಂಡಿಯಾದಿಂದ ರೈಲ್ಗಳಲ್ಲಿ ದಂಡಿಯಾಗಿ ಪಶ್ಚಿಮ ಬಂಗಾಳದ ಜನ ಧಾವಿಸ್ತಾ ಇದ್ದಾರೆ. ಜೈ ಜೈ ಘೋಷ ಆಗ್ತಾ ಮಮತಾ ಬ್ಯಾನರ್ಜಿ ವಿರುದ್ಧ ನಮ್ಮ ಓಟು ಅಂತ ಕುಲ್ಲಂ ಮೀಡಿಯಾಗಳಲ್ಲಿ ಮಾತಾಡ್ತಾ ಬಂಗಾಳಿಗಳು ಮೊದಲ ಹಂತದ ಚುನಾವಣೆಯಲ್ಲಿ ವೋಟ್ ಮಾಡೋದಕ್ಕೆ ಬಂಗಾಳಕ್ಕೆ ಬಂದಿಳಿದಿದ್ದಾರೆ. ಸಹಜವಾಗಿ ಇದೆಲ್ಲ ಕಂಡು ಗಾಬರಿಯಾದ ಮಮತಾ ಬ್ಯಾನರ್ಜಿ ಸುಪ್ರೀಂ ಕೋರ್ಟ್ ಇಂದ ನನಗೇನಾದ್ರೂ ಸಿಹಿ ಸುದ್ದಿ ಸಿಕ್ಕರೂ ಸಿಗಬಹುದು ಅಂತ ಮತ್ತೆ ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ರು. ಬಿಜೆಪಿ ಷಡ್ಯಂತ್ರ ಮಾಡ್ತಾ ಇದೆ ನನ್ನ ವಿರುದ್ಧ, ಚುನಾವಣಾ ಕಮಿಷನ್ ನ ಬಳಸಿಕೊಂಡು ಲಕ್ಷ ಸಂಖ್ಯೆಯಲ್ಲಿ ಪಶ್ಚಿಮ ಬಂಗಾಳದಿಂದ ಹೊರ ರಾಜ್ಯದವರು ಬರ್ತಾ ಇದ್ದಾರೆ. ಇದರಲ್ಲಿ ಯುಪಿ ಬಿಹಾರದವರು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ರೈಲುಗಳು ತುಂಬಿ ತುಳುಕ್ತಾ ಇದಾವೆ. ಅಷ್ಟೇ ಅಲ್ಲ, 7 ಲಕ್ಷ ಹೊಸ ಮತದಾರರ ಪಟ್ಟಿಗೆ ಆಡ್ ಆಗಿದ್ದಾರೆ. ಇವರನ್ನೆಲ್ಲ ಪಟ್ಟಿಯಿಂದ ಕೈ ಬಿಡ್ಬೇಕು ಅಂತ ಮಮತಾ ಬ್ಯಾನರ್ಜಿ ಸುಪ್ರೀಂ ಕೋರ್ಟ್ ಹೋಗಿರೋದು ನೋಡಿ ಹೆಂಗಿದೆ ನೋಡಿ. ಅಕ್ರಮ ಬಾಂಗ್ಲಾ ವಲಸಿಗರ ಹೆಸರು ಕೈ ಬಿಟ್ರೆ ಮಮತಾ ಬ್ಯಾನರ್ಜಿ ನಿದ್ದೆ ಆರೋಗುತ್ತೆ, ಅವರ ಹೆಸರನ್ನ ಪಟ್ಟಿಗೆ ಸೇರಿಸಿ ಅಂತಾರೆ. ಇನ್ನೊಂದ್ ಕಡೆ ನಿಜವಾದ ಬಂಗಾಳಿಗಳ ಹೆಸರನ್ನ ಪಟ್ಟಿಯಿಂದ ಕೈ ಬಿಡಿ ಅಂತಾರೆ. ಈಗ ಫಾರ್ಮ್ 6 ಮೂಲಕ ಹೊಸದಾಗಿ 7 ಲಕ್ಷ ಜನ 18 ವರ್ಷ ತುಂಬಿರ್ತಕ್ಕಂತ ಹೊಸ ಮತದಾರರು ಆಡಾಗಿರೋದು. ಮಮತಾ ಬ್ಯಾನರ್ಜಿ ಹೇಳ್ತಾ ಇರೋದೇನು, ಇವ್ರು ಯಾರು ಪಶ್ಚಿಮ ಬಂಗಾಳದವ್ರಲ್ಲ, ಇವರೆಲ್ಲ ಯುಪಿ ಬಿಹಾರದವರು, ಬಿಜೆಪಿಗೆ ವೋಟ್ ಮಾಡೋರು. ಇದನ್ನ ತಡೀರಿ ಅಂತ ಸುಪ್ರೀಂ ಕೋರ್ಟ್ ಹೋಗಿತ್ತು. ಕ್ಯಾಕರಿಸಿ ಬಕ್ಕೆ ಊರು ಕಳಿಸಿದೆ ಸುಪ್ರೀಂ ಕೋರ್ಟ್. ಬಂದ ದಾರಿನಲ್ಲೇ ವಾಪಸ್ ಓಡಿ ಬಂದಿದೆ ಮಮತಾ ಬ್ಯಾನರ್ಜಿಯ ಟಿಎಂಸಿ. ನೀವು ಆರೋಪ ಮಾಡ್ತಾ ಇದ್ದೀರಲ್ಲ 7 ಲಕ್ಷ ಜನ ಬಿಹಾರಿಗಳು ಉತ್ತರ ಪ್ರದೇಶದವ್ರು ಬಂದಿದ್ದಾರೆ ಅಂತ ಹೇಳ್ತಾ ಇದ್ದೀರಾ, ಇದಕ್ಕೆ ಸಬೂತ್ ಇದೆಯಾ, ಸಾಕ್ಷ್ಯ ಇದೆಯಾ, ಕೊಡಿ ಅಂತ ಕೇಳಿದೆ ಸುಪ್ರೀಂ ಕೋರ್ಟ್. ಅನಾವಶ್ಯಕವಾಗಿ ನಮ್ಮ ಕೋರ್ಟ್ ಕಲಾಪ ಹಾಳು ಮಾಡಬೇಡಿ, ನಿಮಗೋಸ್ಕರ ಸಪರೇಟ್ ಬೆಂಚ್ ಸ್ಥಾಪನೆ ಮಾಡೋದಕ್ಕೆ ಸಾಧ್ಯ ಇಲ್ಲ, ಇಂತಹ ಸಿಲ್ಲಿ ವಿಚಾರಗಳನ್ನು ತೆಗೆದುಕೊಂಡು ಬರಬೇಡಿ ಅಂತ ತಪರಾಕಿ ಹಾಕಿದೆ. ಸುಪ್ರೀಂ ಕೋರ್ಟ್ಗೆ ಮೇನಕಾ ಗೋಸ್ವಾಮಿ ಅನ್ನುವ ಸಂಸದೆ ಮಮತಾ ಬ್ಯಾನರ್ಜಿಯ ಅಳತೆಯ ಮೇರೆಗೆ ಈ ವಿಚಾರ ಇಟ್ಕೊಂಡು ಕೇಸ್ ಫೈಲ್ ಮಾಡಿದ್ರು. ಸಾಕ್ಷ್ಯಾಧಾರ ಕೊಡದ ನಿಮ್ಮ ಅರ್ಜಿಯನ್ನ ನಾವು ಎಂಟರ್ಟೈನ್ ಮಾಡಲ್ಲ, ಇನ್ನೊಮ್ಮೆ ಈ ರೀತಿಯ ಮೊಕದ್ದಮೆಗಳನ್ನ ಹಾಕೊಂಡು ಬರಬೇಡಿ, ಇದೇ ಲಾಸ್ಟ್ ವಾರ್ನಿಂಗ್ ಅಂತ ಸುಪ್ರೀಂ ಕೋರ್ಟ್ ಹೇಳಿರುವುದು ಮಮತಾಗೆ. ಸುಪ್ರೀಂ ಕೋರ್ಟ್ ಸಾಕ್ಷ್ಯ ಕೊಡಿ ಅಂತ ಹೇಳಿದ ತಕ್ಷಣ ಟಿಎಂಸಿ ಪರ ವಕೀಲರು ಮೇನಕಾ ಗೋಸ್ವಾಮಿ ಏನ್ ಹೇಳಿದಾರೆ ಗೊತ್ತಾ, ಇದೆಲ್ಲ ಮೀಡಿಯಾಗಳಲ್ಲಿ ಬಂದಿರತಕ್ಕಂತ ರಿಪೋರ್ಟ್, ಅದರ ಆಧಾರದ ಮೇಲೆ ನಾವು ಸುಪ್ರೀಂ ಕೋರ್ಟ್ಗೆ ಬಂದಿದೀವಿ, ಆಕ್ಷನ್ ಮಾಡಿ ಅಂತ ಕೇಳ್ತಾರೆ. ಅಂದ್ರೆ ಇದರ ಬಗ್ಗೆ ಯಾವುದೇ ಸಾಕ್ಷ್ಯಾಧಾರಗಳು ತಮ್ಮ ಬಳಿ ಇಲ್ಲ. ಹೆಂಗಿದೆ ನೋಡಿ ಇವ್ರ ಲಾಜಿಕ್. ಸ್ನೇಹಿತರೆ, ಇದಕ್ಕೆಲ್ಲ ಕಾರಣ ಏನಪ್ಪಾ ಅಂದ್ರೆ ಚುನಾವಣಾ ಆಯೋಗ ಈ ಬಾರಿ ಟೊಂಕ ಕಟ್ಟಿ ನಿಂತ್ಬಿಟ್ಟಿದೆ. ಹೇಗಾದ್ರೂ ಮಾಡಿ ಫ್ರೀ ಅಂಡ್ ಫೈರ್ ಎಲೆಕ್ಷನ್ ಪಶ್ಚಿಮ ಬಂಗಾಳದಲ್ಲಿ ಮಾಡಿಯೇ ಸಿದ್ಧ. ಮಮತಾ ಬ್ಯಾನರ್ಜಿಯ ಗೂಂಡಾಗರ್ದಿ ಮಟ್ಟ ಹಾಕಿಯೇ ಸಿದ್ಧ. ಟಿಎಂಸಿಯ ಗೂಂಡಾಗಳಿಗೆ ಬೂತ್ ಕ್ಯಾಪ್ಚರ್ ಮಾಡೋದಕ್ಕೆ, ಬೂತ್ ಗಳನ್ನ ಲೂಟಿ ಮಾಡೋದಿಕ್ಕೆ, ಸಿಸಿಟಿವಿ ಕ್ಯಾಮೆರಾಗಳನ್ನ ಆಫ್ ಮಾಡಿ ಯದ್ವಾ ತದ್ವಾ ಫರ್ಜಿ ವೋಟ್ ಮಾಡೋದಿಕ್ಕೆ ಈ ಬಾರಿ ಎಲೆಕ್ಷನ್ ಕಮಿಷನ್ ಬಿಡ್ತಾ ಇಲ್ಲ. ರೈಲುಗಳಲ್ಲಿ ಜನ ಲಕ್ಷಾಂತರ ಸಂಖ್ಯೆಯಲ್ಲಿ ಬಂದು ವೋಟ್ ಬೇರೆ ಮಾಡ್ತಾ ಇದ್ದಾರೆ. 7 ಲಕ್ಷ ಜನ ಹೊಸ ಮತದಾರರು ಆಡಾಗಿದ್ದಾರೆ. SIR ನಿಂದ 91 ಲಕ್ಷ ಪಶ್ಚಿಮ ಬಂಗಾಳದ ಅಕ್ರಮ ವೋಟ್ಗಳು ಡಿಲೀಟ್ ಆಗಿ ಹೋಗಿದ್ದಾವೆ. ಸಹಜವಾಗಿ ಮಮತಾ ಬ್ಯಾನರ್ಜಿಗೆ ನಿದ್ದೆ ಬರುತ್ತಾ 800 ಜನ ಅಪರಾಧ ಹಿನ್ನೆಲೆ ಇರ್ತಕ್ಕಂಥ ಗೂಂಡಾಗಳನ್ನ ಲೀಸ್ಟ್ ಮಾಡಿದೆ ಚುನಾವಣಾ ಆಯೋಗ. ಇವರನ್ನ ಯಾವುದೇ ಕ್ಷಣದಲ್ಲಿ ಕಂಬಿ ಹಿಂದೆ ಹಾಕಬಹುದು. ಇವರೆಲ್ಲರ ಬಂಧನ ಆಯ್ತು ಅಂದ್ರೆ ಟಿಎಂಸಿಯ ಕೇಲ್ ಖತಮ್ ದುಕಾನ್ ಬಂದ್. ಹಿಂಸೆ ಮಾಡಿ, ದೊಂಬಿ ಮಾಡಿ, ಭಯದ ವಾತಾವರಣ ಸೃಷ್ಟಿ ಮಾಡಿ, ಆಪೋಸಿಟ್ ಪಾರ್ಟಿಯವರು ವೋಟ್ ಹಾಕೋದಿಕ್ಕೆ ಹೊರಗೆ ಬರಬಾರದು ಅಂತಹ ಭಯೋತ್ಪಾದನಾ ವಾತಾವರಣ ಸೃಷ್ಟಿ ಮಾಡ್ತಾ ಇದ್ರು ಟಿಎಂಸಿ ಗೂಂಡಾಗಳು. ಅವರೆಲ್ಲ ಈಗ ಜೈಲ ಕಂಬಿ ಸೇರ್ತಾ ಇದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಇನ್ನೊಂದು ಸಮಸ್ಯೆ ಬಿಜೆಪಿ ಏನಪ್ಪಾ ಅಂದ್ರೆ ಪಟ್ಟಭದ್ರ ಹಿತಾಸಕ್ತಿ ಹೊಂದಿರತಕ್ಕಂಥವರ ಸಮಸ್ಯೆ. ಇವ್ರು ಯಾರು, ದೊಡ್ಡ ಅಧಿಕಾರಿ ವರ್ಗದವರು, ಜಮೀನ್ದಾರರು, ಬಿಸ್ನೆಸ್ ಮ್ಯಾನ್ಗಳು. ಇವರೆಲ್ಲ ತಮ್ಮ ಮನೆಗಳಲ್ಲಿ, ಜಮೀನ್ಗಳಲ್ಲಿ, ತೋಟಗಳಲ್ಲಿ, ಕೈಗಾರಿಕೆಗಳಲ್ಲಿ ಕೆಲಸ ಮಾಡೋದಿಕ್ಕೆ ಫುಲ್ಲಿ ಡಿಪೆಂಡ್ ಆಗಿರೋದು ಅಕ್ರಮ ಬಾಂಗ್ಲಾ ವಲಸಿಗರ ಮೇಲೆ. ಯಾಕಂದ್ರೆ ಪಿಡಿಗಾಸಿಗೆ ಅಕ್ರಮ ಬಾಂಗ್ಲಾ ವಲಸಿಗರು ಸಿಕ್ಕು ಬಿಡ್ತಾರೆ ಇವರಿಗೆ ಕೆಲಸ ಮಾಡಿಸ್ಕೊಳ್ಳೋದಿಕ್ಕೆ. ಪಶ್ಚಿಮ ಬಂಗಾಳದವರಿಗಾದ್ರೆ ಜಾಸ್ತಿ ಕೂಲಿ ಕೊಡ್ಬೇಕಾಗುತ್ತೆ. ತಮ್ಮ ಹಿತಾಸಕ್ತಿಗಾಗಿ ಈ ಪಟ್ಟಭದ್ರ ಹಿತಾಸಕ್ತಿ ಹೊಂದಿರತಕ್ಕಂತಹ ದೊಡ್ಡ ವರ್ಗ ಪಶ್ಚಿಮ ಬಂಗಾಳದಲ್ಲಿ ದೇಶದ ಇಂಟರ್ನಲ್ ಸೆಕ್ಯೂರಿಟಿ ಜೊತೆಗೆ ಕಾಂಪ್ರಮೈಸ್ ಮಾಡ್ಕೊಂಡಿದೆ. ಆ ಎಲ್ಲ ಅಕ್ರಮ ವಲಸಿಗರ ಪರವಾಗಿ ಸುಪ್ರೀಂ ಕೋರ್ಟ್ ಅಲ್ಲಿ ವಾದ ಮಾಡೋದಿಕ್ಕೆ ಹಣ ಕೊಡ್ತಾ ಇರೋದು, ಅವರಿಗೆ ಬೇಕಾದ ನೆಲೆ, ಅನ್ನ, ಆಹಾರ
ಕಲ್ಪಿಸಿಕೊಂಡಿರುವುದು ಇದೇ ಪಟ್ಟಭದ್ರ ಹಿತಾಸಕ್ತಿ ಇರುವಂತಹ ದೊಡ್ಡ ಬಂಗಾಳಿ ವರ್ಗ. ಯಾಕಂದ್ರೆ ಇವರಿಗೆ ದೇಶದ ಬಗ್ಗೆ ಆಗ್ಲಿ, ಧರ್ಮದ ಬಗ್ಗೆ ಆಗ್ಲಿ, ಸುರಕ್ಷತೆಯ ಬಗ್ಗೆ ಆಗ್ಲಿ ಕಿಂಚಿತ್ತೂ ಕಾಳಜಿ ಇಲ್ಲ. ತಮ್ಮ ಮನೆ ಕೆಲಸ ಕಾರ್ಯ ಆದ್ರೆ ಮುಗೀತು, ಇವರಿಗೆ ದೇಶದ ಭದ್ರತೆ ಕಾಂಪ್ರಮೈಸ್ ಆದ್ರೇನು ಬಿಟ್ರೇನು. ಇವ್ರು ಯಾರಿಗೂ ದೇಶದ ಡೆಮಾಕ್ರಸಿ ಮೇಲೆ, ಸಂವಿಧಾನದ ಮೇಲೆ ಕಿಂಚಿತ್ತೂ ಕಾಳಜಿ ಇಲ್ಲ. ಅಕ್ರಮ ಬಾಂಗ್ಲಾ ವಲಸಿಗರು ಪಶ್ಚಿಮ ಬಂಗಾಳದಲ್ಲಿ ಜಾಸ್ತಿ ಆಗೋದಕ್ಕೆ ಈ ಪಟ್ಟಭದ್ರ ಹಿತಾಸಕ್ತಿನೇ ಕಾರಣ. ಇವರೇ ಕೃಪೆ ಇಟ್ಟು ಪೋಷಣೆ ಮಾಡ್ತಾ ಇರೋದು ಅಕ್ರಮ ಬಾಂಗ್ಲಾ ವಲಸಿಗರನ್ನ. ಮಮತಾ ಬ್ಯಾನರ್ಜಿ ಅಧಿಕಾರದಲ್ಲಿ ಮುಂದುವರೆದ್ರೆ ಅಕ್ರಮ ವಲಸಿಗರು ದಂಡಾಗಿ ಪಶ್ಚಿಮ ಬಂಗಾಳಕ್ಕೆ ಬರ್ತಾರೆ. ನಮಗಂತೂ ಕಡಿಮೆ ಬೆಲೆಗೆ ಕೂಲಿ ಕಾರ್ಮಿಕರು ಸಿಗ್ತಾರೆ. ಬಿಜೆಪಿ ಸುವೇಂದು ಅಧಿಕಾರಕ್ಕೆ ಬಂದ್ರೆ ಈ ಎಲ್ಲ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಒಡೆದೋಡಿಸ್ತಾರೆ, ನಮಗೆ ತೊಂದರೆ ಆಗುತ್ತೆ. ಹಂಗಾಗಿ ಇವರಿಗೆ ಬಿಜೆಪಿ ಅಧಿಕಾರಕ್ಕೆ ಬರೋದು ಬೇಕಿಲ್ಲ ಬಂಗಾಳದಲ್ಲಿ. ಮತ್ತೆ ಮಮತಾ ಬ್ಯಾನರ್ಜಿನೇ ಅಧಿಕಾರಕ್ಕೆ ಬರಬೇಕು ಈ ಪಟ್ಟಭದ್ರ ಹಿತಾಸಕ್ತಿ ಹೊಂದಿರುವವರಿಗೆ. ನೀವು ನಂಬ್ತಿರೋ ಬಿಡ್ತಿರೋ, ದೊಡ್ಡ ದೊಡ್ಡ ಜಮೀನ್ದಾರರು, ಬಿಸ್ನೆಸ್ ಮ್ಯಾನ್ಗಳು ತಮ್ಮ ದೊಡ್ಡ ಲ್ಯಾಂಡ್ ಅನ್ನ ಈ ಅಕ್ರಮ ವಲಸಿಗರಿಗೆ ಇರೋದಕ್ಕೆ ಕೊಟ್ಟಿದ್ದಾರೆ. ಅವರು ಗುಡಿಸಲು, ಕಟ್ಟಡಗಳನ್ನ ನಿರ್ಮಾಣ ಮಾಡಿಕೊಂಡು ಅಲ್ಲೇ ವಾಸ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇವರಿಂದ ಕೆಲಸ ಮಾಡಿಸ್ಕೊಳ್ತಾರೆ. ಅಷ್ಟೇ ಅಲ್ಲ, ಅವರಿಗೆ ಅಕ್ರಮವಾಗಿ ಆಧಾರ್ ಕಾರ್ಡ್ ಗಳನ್ನ, ವೋಟರ್ ಐಡಿ ಗಳನ್ನ ಮಾಡಿಸ್ಕೊಟ್ಟಿರುವುದು ಸಹ ಇವ್ರೆ. ಈ ಎಲ್ಲ ಸಂಕಷ್ಟಗಳ ನಡುವೆ ಎಲೆಕ್ಷನ್ ಕಮಿಷನ್ ಏನ್ ಕೈಕಟ್ಟಿ ಕೂತಿಲ್ಲ. ಮಮತಾ ಬ್ಯಾನರ್ಜಿಯ ದೊಡ್ಡ ಚೇಲ ಡಿಸಿಪಿ ಶಾಂತನು ಸಿನ್ಹಾ ಬಿಸ್ವಾಸ್ ಅನ್ನುವಾತನ ಮೇಲೆ ಮುರಿದು ಬಿದ್ದಿದೆ ಎಲೆಕ್ಷನ್ ಕಮಿಷನ್. ಇಡಿ ಅವರಂತೂ ಈತನನ್ನು ಹುಡುಕ್ತಾ ಇದ್ದಾರೆ, ತಲೆಮರೆಸಿಕೊಂಡಿದ್ದಾನೆ ಸದ್ಯ. ಪಾರ್ಟಿ ಪರಾರಿ ಮನಿ ಲಾಂಡ್ರಿಂಗ್ ಕೇಸ್ ಜಡಿದು ಹುಡುಕ್ತಾ ಇದೆ ಇಡಿ. ಮಮತಾ ಬ್ಯಾನರ್ಜಿಯ ಚುನಾವಣಾ ಅಕ್ರಮಗಳಲ್ಲಿ ಈತನದ್ದೇ ಸಿಂಹಪಾಲು. ಒಟ್ಟು 100 ಮೀಟರ್ ಕ್ಷೇತ್ರದಲ್ಲಿ ಲಕ್ಷ್ಮಣ ರೇಖೆ ಎಳೆದುಬಿಟ್ಟಿದೆ ಸಿಆರ್ಪಿಎಫ್. ಪೋಲಿಂಗ್ ಬೂತ್ ಗಳ 100 ಮೀಟರ್ ರೇಡಿಯಸ್ ನಲ್ಲಿ ಮಮತಾ ಬ್ಯಾನರ್ಜಿಯ ಗೂಂಡಾಗಳಾಗಿರ್ಬೋದು, ಮಮತಾ ಬ್ಯಾನರ್ಜಿಯ ಪೊಲೀಸ್ ಆಗಿರ್ಬೋದು ಪ್ರವೇಶ ಮಾಡೋದಿಕ್ಕೇನೆ ಸಾಧ್ಯ ಇಲ್ಲ. ಆ ಪೋಲಿಂಗ್ ಬೂತ್ ನ 100 ಮೀಟರ್ ರೇಡಿಯಸ್ ಸಂಪೂರ್ಣ ಸಿಆರ್ಪಿಎಫ್ ನ ಕೈವಶದಲ್ಲಿರುತ್ತೆ. ಈ ಬಾರಿ ಬಂಗಾಳದಲ್ಲಿ 100 ಜನಕ್ಕೆ ಒಬ್ರು ಸೆಂಟ್ರಲ್ ಸೆಕ್ಯೂರಿಟಿ ಕೊಟ್ಟಿರೋದು. ಇನ್ನು ಮುಂದೆ ಫೇಕ್ ಔಟ್ ಹಾಕೋರ್ಗೆ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಕ್ರಿಮಿನಲ್ ಕೇಸ್ ಜಡಿಲಾಗ್ತಾ ಇದೆ. ಬುರ್ಕಾ ಹಾಕೊಂಡು ವೋಟಿಂಗ್ ಮಾಡೋದಕ್ಕೆ ಬರೋರಿಗೆ ಐಡೆಂಟಿಫಿಕೇಶನ್ ಟೆಸ್ಟ್ ಆಗ್ತಾ ಇದೆ, ಬುರ್ಕಾ ಚೆಕಿಂಗ್ ನಡೀತಾ ಇದೆ. ಯಾಕಂದ್ರೆ ಕೆಲವೊಮ್ಮೆ ಬುರ್ಕಾದ ಒಳಗಿರ್ತಕ್ಕಂಥವ್ರು ಹೆಣ್ಣೋ ಗಂಡು ಗೊತ್ತಾಗದಂತಹ ಪರಿಸ್ಥಿತಿ. ಯಾಕಂದ್ರೆ ಬಂಗಾಳದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಪ್ರತಿಯೊಬ್ಬರ ವೋಟರ್ ಐಡಿ ಮತ್ತು ಅವರ ಮುಖವನ್ನ ಮ್ಯಾಚ್ ಮಾಡಿ ನೋಡಲಾಗುವುದು. ಮುಖ ತೋರಿಸಲೇಬೇಕಾಗತ್ತೆ ವೋಟಿಂಗ್ ಮಾಡೋದಕ್ಕೂ ಮುಂಚೆ. ಸಂಪೂರ್ಣ ವೆಸ್ಟ್ ಬೆಂಗಾಲಾದ್ಯಂತ ಈಗ ಎಲೆಕ್ಷನ್ಗೂ 2 ದಿವಸ ಮುಂಚೆನೆ ಸಾರಾಯಿ ನಿಷೇಧ ಮಾಡಲಾಗಿದೆ. ವೋಟಿಂಗ್ ಗೆ 2 ದಿವಸ ಮುಂಚೆ ಅನ್ನುವಂತೆ ಮತ್ತೊಂದು ಸ್ಟ್ರಿಕ್ಟ್ ಆದೇಶ ಮಾಡಿದೆ ಎಲೆಕ್ಷನ್ ಕಮಿಷನ್. 2 ವೀಲರ್ ಮೋಟಾರ್ ಸೈಕಲ್ ಗಳಲ್ಲಿ ಜನ ರೋಡಿಗಿಳಿಯುವಂತಿಲ್ಲ. ಪರಿವಾರದವರು ಮಕ್ಕಳನ್ನ ಸ್ಕೂಲ್ಗೆ ಕರ್ಕೊಂಡು ಹೋಗೋರು, ಕರ್ಕೊಂಡು ಬರೋರು, ಎಮರ್ಜೆನ್ಸಿ ಇದ್ದವ್ರು ಮಾತ್ರ ರೋಡ್ಗಿಳಿಬೇಕು. ಅವರಿಗೆ ಮಾತ್ರ ಎಕ್ಸೆಪ್ಷನ್ ಇರೋದು. ಮೊದಲೆಲ್ಲ ಏನಾಗ್ತಾ ಇತ್ತು ಗೊತ್ತಾ, ಕೌಂಟಿಂಗ್ ಇನ್ನು ನಡೀತಾ ಇರುತ್ತೆ, ಟಿಎಂಸಿಯ ಗುಂಡಾಗಳು ಬೈಕ್ ಗಳಲ್ಲಿ ರ್ಯಾಲಿ ಬಂದ್ಬಿಡ್ತಾ ಇದ್ರು. ಈ ಪೋಲಿಂಗ್ ಬೂತ್ ಅಲ್ಲಿ ನಾವೇ ಮುನ್ನಡೆಯಲ್ಲಿದ್ದೇವೆ, ನಮ್ಮ ಅಭ್ಯರ್ಥಿ ಜಯಗಳಿಸೇ ಬಿಟ್ಟಿದ್ದಾರೆ, ಹಿಂಗೆಲ್ಲ ಘೋಷಣೆ ಕೂಗ್ಕೊಂಡು ಬರ್ತಾ ಇದ್ರು. ಅಂದ್ರೆ ನಮ್ಮ ಅಭ್ಯರ್ಥಿ ಗೆದ್ದೇ ಬಿಟ್ಟ ಅನ್ನೋ ವಾತಾವರಣ ಸೃಷ್ಟಿ ಮಾಡಿಬಿಡ್ತಾ ಇದ್ರು. ಕೆಲವೊಮ್ಮೆ ಪೋಲಿಂಗ್ ಬೂತ್ ಒಳಗಡೆ ಇರ್ತಕ್ಕಂತ ಬಿಜೆಪಿಯ ಏಜೆಂಟ್ ಗಳನ್ನ ಒಡೆದು ಹೊರದಬ್ತಾ ಇದ್ರು. ಅಥವಾ ಬಿಜೆಪಿ ಏಜೆಂಟ್ಗಳು ನಮ್ಮ ಅಭ್ಯರ್ಥಿಗೆ ಹಿನ್ನಡೆಯಾಗಿದೆ, ಸೋಲ್ತಾರೆ ಅಂತೇಳಿ ಕೌಂಟಿಂಗ್ ಕಂಪ್ಲೀಟ್ ಆಗುವುದಕ್ಕೂ ಮುಂಚೆನೆ ಪೋಲಿಂಗ್ ಬೂತ್ ಗಳಿಂದ ಹೊರಗೆ ಬರ್ತಾ ಇದ್ರು. ಆಗ ಶುರು ಮಾಡ್ತಾ ಇದ್ರು ನೋಡಿ ಟಿಎಂಸಿ ಗೂಂಡಾಗಳು ತಮ್ಮ ಆಟ. ಆ ಪೋಲಿಂಗ್ ಬೂತ್ ಅಲ್ಲಿ ಬಿಜೆಪಿ ಅಭ್ಯರ್ಥಿ ಗೆದ್ದಿದ್ರು ಸಹ ವಿಜೇತ ಅಂತ ಅನೌನ್ಸ್ ಆಗ್ತಾ ಇದ್ದಿತ್ತು ಟಿಎಂಸಿ ಅಭ್ಯರ್ಥಿ. ಕೇಳಿದ್ರೆ ಆಶ್ಚರ್ಯ ಅನ್ಸುತ್ತೆ ನಿಮಗೆ. ಹೌದು, ಇದೆಲ್ಲ ನಡೆಯೋದು ಬಂಗಾಳದಲ್ಲಿ ಮಾತ್ರ. ಹಂಗಾಗಿ ಎಲೆಕ್ಷನ್ ಕಮಿಷನ್ ಟೊಂಕ ಕಟ್ಟಿ ನಿಂತಿದೆ. ನಿಮಗೇನನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.